ನಿನ್ಗೆ ಹೇಗೆ ಗೊತ್ತಾಯ್ತು? ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ನೀನ್ ಯಾವಾಗ ಬಂದಿ ಅಲ್ಲಿಗೆ? ಅವ್ರ ಅಂಗಡಿ ಹತ್ರ ಬಂದಿದ್ರಮ್ಮ. ನಿಮ್ಗೆ ಹೇಳುವ ಬೇಡವೋ ಅಂತ ಗೊತ್ತಾಗ್ಲಿಲ್ಲ. ಅದು ಅಲ್ಲದೆ ನಾನು ಇವ್ರನ್ನೇ ನೋಡ್ನೋ ಇಲ್ವೋ ಅನ್ನೋ ಗ್ಯಾರಂಟಿನೂ ನಂಗೆ ಇರಲಿಲ್ಲ. ನನ್ನ ಹತ್ರ ವಿಷಯ ಮುಚ್ಚಿಡೋ ಅಷ್ಟು ನಾನು ದೂರದೋಳಾಗ್ಬಿಟ್ನಮ್ಮ. ಇಲ್ಲ ಕಂದ, ನೀನು ಯಾವತ್ತೂ ದೂರದೊಳಗಲ್ಲ. ನಿನ್ನ ಹತ್ರ ವಿಷಯ ಮುಚ್ಚಿಟ್ಟು ನಾನು ತಪ್ಪು ಮಾಡಿದೆ. ಆದರೆ ಅದನ್ನ ಹಿಂದಿನ ಉದ್ದೇಶ ಬೇರೆನೇ ಇತ್ತು. ಮತ್ತೆ ಯಾಕೆ ಹೀಗೆ ಮಾಡಿದೆ? ಈ ವಯಸ್ಸಲ್ಲಿ ಅಷ್ಟೊಂದು ಕಷ್ಟಪಡೋ ಅನಿವಾರ್ಯ ಆದರೂ ಏನಿದೆ? ಅಂಥ ಕಷ್ಟ ಏನಿದೆಯಮ್ಮ ನಿನಗೆ? ಸಾಲ ತೀರ್ಸೋಕೊಂದು ದಾರಿ ಬೇಕಲ್ಲ ಕಂದ, ಅದೇ ಇದು. ಸಾಲನ? ಯಾವ ಸಾಲನಮ್ಮ? ಮಗಳು ಅಳಿಯ ಮನೆಗೆ ಬರ್ತಾರೆ ಅಂತ ಸಾಮಾನೆಲ್ಲ ತರೋಕೆ ಬಡ್ಡಿ ರಂಗಣ್ಣನ ಹತ್ರ ಸಾಲ ಮಾಡಿದ್ನಮ್ಮ. ಅದನ್ನೇ ತೀರಿಸ್ತಾ ಇದ್ದೀನಿ. ನೀನು ಅವ್ರ ಹತ್ರ ಯಾಕಮ್ಮ ಸಾಲ ಮಾಡಿದೆ? ಅಲ್ಲ, ನಾನು ನಿನ್ನ ಹತ್ರ ಕೇಳಿದೆ ಅಲ್ವಾ ದುಡ್ಡಿದ್ಯಾ ಅಂತ. ಆವಾಗ್ಲಾದ್ರೂ ಹೇಳ್ಬೋದಿತ್ತಲ್ವಾ? ಅಷ್ಟಕ್ಕಾಗಲೇ ಸಾಲ ಮಾಡಿಬಿಟ್ಟಿದ್ದೆ ಕಣೆ. ಕೈ ಖಾಲಿಯಾಗಿತ್ತು. ನಿಮ್ಮಪ್ಪ ಮಾಡಿರೋ ಸಾಲನ ತೀರ್ಸೋಕ್ಕೆ 1 ರೂಪಾಯಿನೂ ಕೂಡಿಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಇನ್ನು ನೀನು ಆಫೀಸಲ್ಲಿ ಸಾಲ ಮಾಡೋದು ನನಗಿಷ್ಟ ಇಲ್ಲ. ಹಾಗಾದರೆ ಅಲ್ಲಿ ನಿನಗೆ ಮರ್ಯಾದೆ ಕಮ್ಮಿ ಆಗೋಗುತ್ತಲ್ವಾ? ಎಲ್ಲ ನೀನೇ ಹತ್ಕೊಂಡ್ಬಿಡ್ತೀಯಾ? ನಾನು ಸಾಲ ಮಾಡ್ತಾ ಇರಲಿಲ್ಲ. ಅಪ್ಪನ ಕೋಟ್ಗೆ ಅಂತ ಎತ್ತಿಟ್ಟಿರೋ ದುಡ್ಡು ಕೊಡ್ತಿದ್ದೆ ಅಲ್ವಾ? ಬೇಡ ಕಂದ, ಆ ದುಡ್ಡಿನ ಹಿಂದೆ ನಿನಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಶ್ರಮ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ದುಡ್ಡನ್ನು ಮುಟ್ಟೋಕೆ ನನಗಿಷ್ಟ ಇರಲಿಲ್ಲ. ಆದ್ರೂಮ್ಮ ನೀನು ಹೀಗೆ ಮಾಡಬಾರ್ದಿತ್ತು. ನಾವು ಚಿಕ್ಕವರಿದ್ದಾಗ ನೀನು ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ಯಾ. ನಾವು ಕೇಳಿದ್ನೆಲ್ಲ ಕೊಡ್ಸೋದಕ್ಕಾಗದೇ ಇದ್ರು ಆ ಟೈಮಲ್ಲಿ ಯಾವ್ದು ನಮಗೆ ಅಗತ್ಯ, ಯಾವ್ದು ನಮಗೆ ಅನಗತ್ಯ ಅಂತ ತಿಳ್ಕೊಂಡು ನಮಗೂ ಅರ್ಥ ಮಾಡಿಸಿ ಅದನ್ನೆಲ್ಲ ಕೊಡ್ಸಿದ್ಯಾ. ಜೊತೆಗೆ ಓದಿಸಿದ್ಯಾ. ನೀನು ಪಟ್ಟು ಕಷ್ಟದಿಂದನೇಮ್ಮ ನಾನು ಇವತ್ತು ಒಳ್ಳೆ ಕಂಪ್ನಿಲಿ ಒಳ್ಳೆ ಕೆಲಸ ಮಾಡ್ತಿರೋದು. ನಿಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕಮ್ಮ. ನಿಮ್ಗೇನು ಕಷ್ಟ ಬರ್ದೇ ಇರೋ ಥರ ನಾವು ಕಾಪಾಡಬೇಕು. ನಿಮ್ಗೇನೇ ಬೇಕಿದ್ರು ಏನೇ ಆಸೆ ಇದ್ರು ಅದನ್ನು ನಾವು ಈಡೇರಿಸ್ಬೇಕು. ನಾನು ಮಾಡಿದ್ದೀನಿ ಅಂತ ನೀವು ಮಾಡಬೇಕೇನ್ರೆ? ತಾಯಿ ಮಕ್ಕಳ ಮಧ್ಯೆ ಇದು ಯಾವುದೇ ಲೆಕ್ಕಾಚಾರ? ಇದು ಲೆಕ್ಕಾಚಾರ ಅಲ್ಲಮ್ಮ, ಋಣ ತೀರ್ಸೋ ಕೆಲಸನೂ ಅಲ್ಲ. ಯಾಕಂದ್ರೆ ತಾಯಿ ಮಕ್ಕಳ ಮಧ್ಯೆ ಲೆಕ್ಕ ಇಲ್ಲ. ತಾಯಿ ಋಣನ ತೀರ್ಸೋದಕ್ಕೂ ಆಗಲ್ಲ. ಅದಿದು ನಮ್ಮ ಕರ್ತವ್ಯಮ್ಮ. ನಿನಗೇನು ಹಿಂಸೆ ಆಗಬಾರ್ದು. ನಾವು ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಪ್ರೀತಿನ ತೋರಿಸೋ ಅವಕಾಶ ಅಷ್ಟೇ. ನನಗೇನು ಹಿಂಸೆ ಇಲ್ಲ ಕಣೆ. ಇದನ್ನೆಲ್ಲ ನಾನು ಖುಷಿಯಿಂದ ಮಾಡಿದ್ದೀನಿ. ಅಲ್ಲಿ ಎಷ್ಟು ಥರ ಜನ ಬರ್ತಾರೆ, ಪಾನಿಪುರಿ ತಿಂದು ಎಷ್ಟು ಖುಷಿ ಪಡ್ತಾರೆ. ನನ್ನ ಕೈ ರುಚಿ ತಿಂದು ಅವ್ರ ಮುಖದಲ್ಲಿ ಒಂದು ನಗು ಮೂಡುತ್ತಲ್ಲ, ಅದನ್ನು ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಇಷ್ಟಕ್ಕೂ ಇದನ್ನೆಲ್ಲ ನಾನು ಒಬ್ಬಳೇ ಮಾಡ್ತಿಲ್ವಲ್ಲ, ನನ್ನ ಜೊತೆಗೆ ರಾಜನೂ ಇದ್ದಾನೆ ಅಲ್ವೇನಾ? ಇಲ್ಲಮ್ಮ, ನಿನಗೆ ಖುಷಿ ಇರ್ಬೋದು, ಸಮಾಧಾನ ಇರ್ಬೋದು, ಅಥವಾ ಏನೇ ಇರ್ಬೋದು. ಆದರೆ ನೀನು ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಡೋ ಅಗತ್ಯನೇ ಇಲ್ಲ. ನಾನಿದ್ದೀನಿ, ನೀನು ಇದನ್ನ ಇಲ್ಲಿಗೆ ಬಿಟ್ಬಿಡು. ಅವ್ರ ದುಡ್ಡನ್ನ ನಾನು ತೀರಿಸ್ತೀನಮ್ಮ. ಯಾವುದು ಗೊತ್ತಾಗ್ದೇನೆ ಹಾಗೆ ಬಾಕಿ ಉಳಿಯಲ್ಲ ಅಣ್ಣ. ನಿಮ್ಮ ಪಾಲಿಗೆ ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೂ ಅರ್ಥ ಆಗೇ ಆಗತ್ತೆ. ಆ್ಯಂಡ್ ನಿನ್ನ ಲೈಫಲ್ಲಾಗಿರೋ ಬದಲಾವಣೆ ಎಲ್ಲ ಆಮೇಲೆ ಬಂದನೇ ಶುರುವಾಗಿತ್ತು. ಅಮೂಲ್ಯ, ನಂದ ಗೋಪಾಲ ಯದುಭೂಷಣ ಕಾಂತ ಸುರಪೂತನ ಪ್ರಿಯ ಗೋಪಿಲೋ. What the bloody hell is this? ಕೃಷ್ಣ. Congratulations, boss.
ಇವನೇ ಮಾಯನೇ ಆಗ್ತಿಲ್ವಲ್ಲ. ನಿನ್ನ ಲೈಫಲ್ಲಿ ಆಗಿರೋ ಬದಲಾವಣೆ ಎಲ್ಲ ಅಮೂಲ್ಯ ಬಂದ್ರೆ ಶುರುವಾಗಿತ್ತು. ಬೇಡ ಕಂದ, ಇದನ್ನು ನಿನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಏನ್ ಬೇಡ? ಇಷ್ಟ ದಿನ ನೀನ್ ಕಷ್ಟಪಟ್ಟಿಯಲ್ಲ, ಅದು ನಮ್ಮವ್ರಿಗೂ ಬರಕ್ ಬಿಟ್ಟಿಯಾ? ನೀನ್ ಊಟ ಮಾಡದೇ ಇದ್ರು ನಮಗ್ ಊಟ ಆಗ್ತಿದ್ದೆ. ನಿನಗೆ ನಿದ್ದೆ ಬಂದು ತೂಗುಡಿಸ್ತಾ ಇದ್ರು ನಾವು ಓದ್ದೆ ನಿದ್ದೆ ಮಾಡ್ಬಿಡ್ತೀವಿ ಅಂತ ಎಕ್ಸಾಮ್ ಟೈಮಲ್ಲಿ ಪಕ್ಕದಲ್ಲೇ ಕೂರ್ತಿದ್ದೆ. ಯಾರು ನಮ್ಮ ಬಗ್ಗೆ ಕೆಟ್ಟದನ್ನ ಮಾತಾಡಿದಾಗ ನನ್ನ ಮಕ್ಕಳು ಏನು ಅಂತ ನನಗೆ ಗೊತ್ತು, ನೀವು ಸರ್ಟಿಫಿಕೇಟ್ ಕೊಡೋದು ಬೇಡ ಅಂತ ನಮ್ಮ ಪರವಾಗಿ ನಿಲ್ತಿದ್ದೆ. ಮಕ್ಕಳಿಗೂ ಒಂದು ಅವಕಾಶ ಮಾಡಿಕೊಡಮ್ಮ. ಕೊನೆ ಪಕ್ಷ ನಿನ್ನ ಕಷ್ಟದಲ್ಲಿ ನೀನು ಹೆಗ್ಲಿಗಾದ್ರೂ ನಿಲ್ತೀನಿ. ಇಲ್ಲ ಕಣೆ, ನಿನಗೆ ಬರೋ ಸಣ್ಣ ಸಂಬಳದಲ್ಲಿ ಏನೇನೆಲ್ಲ ಮಾಡ್ತೀಯ? ಅಪ್ಪನ ಸೂಟ್ಗೆ ಅಂತ ಎತ್ತಿಟ್ಟಿದ್ಯಾ, ಅದಿತಿ ಮದುವೆಗೆ ಅಂತ ಕೂಡಿಡ್ತಾ ಇದೆಯಾ, ಇನ್ನು ಅಂಜು ವಿದ್ಯಾಭ್ಯಾಸಕ್ಕೆ ದುಡ್ಡು ಎತ್ತಿಡ್ತಾ ಇದೆಯಾ, ಮನೆಗೆ ಅಂತ ಸಣ್ಣ ಪುಟ್ಟ ಖರ್ಚಿಗೆ ದುಡ್ಡು ಕೊಡ್ತಾನೆ ಇರ್ತೀಯ. ಇನ್ನು ನಿನ್ನ ಸಂಬಳ ಅಂತ ಏನು ಉಳಿದಿರುತ್ತೆ? ಒಂದು ಸ್ವಲ್ಪ ಅದು ಹಣ ಕೂಡಿಟ್ಟಿದ್ದೆ, ಅದನ್ನು ಆರತಿ ಮದುವೆ ಟೈಮಲ್ಲಿ ಎಲ್ಲ ಕೊಟ್ಬಿಟ್ಟೆ. ಅದ್ರಲ್ಲಿ ಏನು ತಪ್ಪಿದ್ಯಮ್ಮ? ಅದನ್ನೆಲ್ಲ ಮಾಡಬೇಕು ಅಂತ ತಾನೇ ನಾನು ದುಡಿತಿರೋದು. ನಿನಗೆ ಅಂತ ನೀನು ಯಾವಾಗಮ್ಮ ಖರ್ಚು ಮಾಡೋದು? ನಿನ್ನ ಮನಸ್ಸಲ್ಲೂ ಆಸೆಗಳು ಅಂತಿರುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಈಗ ನೀನು ನನ್ನ ಸಾಲ ತೀರ್ಸೋದು ಬೇಡ. ಸುಮ್ಮನಿರಮ್ಮ ನೀನು. ನಾನು ನನಗೋಸ್ಕರ ಖರ್ಚು ಮಾಡ್ತಿದ್ದೀನಿ, ನಾನು ಖುಷಿಯಾಗೇ ಇದ್ದೀನಿ. ಅನಿವಾರ್ಯಕ್ಕೆ ಬಳಕೆ ಆಗದಿರೋ ದುಡ್ಡನ್ನ ಸ್ವಂತಕ್ಕೆ ಬಳಸ್ಕೊಂಡ್ರೆ ಅದು ಖುಷಿ ಕೊಡಲ್ಲಮ್ಮ. ನೀನೇನೇನೋ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬೇಡ. ನನಗಿನ್ನೂ ಶಕ್ತಿ ಇದೆ, ನನಗೇನು ಅಂಥ ವಯಸ್ಸಾಗಿಲ್ಲ. ಅದು ಅಲ್ಲದೆ ಕೇಟ್ರಿಂಗ್ ಎಲ್ಲ ಮುಚ್ಚಿದ ಮೇಲೆ ನನಗಿಷ್ಟ ಆಗುವಂಥ ಕೆಲಸ ನಾನು ಮಾಡಬೇಕಲ್ವಾ? ಈ ಕೆಲಸದಿಂದ ನನಗೆ ಸಂತೋಷ ಸಿಗುತ್ತೆ. ಸಾಲದಕ್ಕೆ ನಮ್ಮ ರಾಜ ಪಾನಿಪುರಿ ಮಾರೋದಕ್ಕೆ ಗಾಡಿನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅವನ ಪ್ರಯತ್ನಕ್ಕೆ ಬೆಲೆ ಕೊಡೋಕ್ಕಾದರೂ ನಾನು ಈ ಕೆಲಸನ ಮುಂದುವರಿಸಲೇಬೇಕು ಅಮ್ಮ. ಅಮ್ಮ, ನೀವು ಇದನ್ನು ನನಗೋಸ್ಕರ ಏನು ಮಾಡಬೇಕಾಗಿಲ್ಲ. ಗಾಡಿನ ಹೇಗೆ ತನ್ನೋ ಹಾಗೆ ವಾಪಸ್ ಬಿಟ್ಬಿಡ್ತೀನಿ. ಇಲ್ಲ ರಾಜ, ಇದನ್ನು ನಾನು ನನಗೋಸ್ಕರನೇ ಮಾಡ್ತಿರೋದು. ನಾನು ಇದನ್ನು ಮುಂದುವರಿಸಲೇಬೇಕು. ಹಠ ಮಾಡಬೇಡಮ್ಮ. ಅಮ್ಮು, ಈ ವಿಚಾರದಲ್ಲಿ ದಯವಿಟ್ಟು ನನ್ನನ್ನು ತಡಿಬೇಡ. ಇದನ್ನು ಮನೇಲಿ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಅಮ್ಮ, ಹೇಳಲ್ಲ ಅಂತ ಮಾತು ಕೊಡು ಅಮ್ಮು. ಇಲ್ಲ ಅಮ್ಮ, ನೀನು ನನಗೆ ಮಾತು ಕೊಡಲೇಬೇಕು. ಅಮ್ಮ, ನಾನು ಇದನ್ನು ಯಾರಿಗೂ ಹೇಳಲ್ಲ. ಆದರೆ ನಿನಗೆ ಈ ಕೆಲಸದಲ್ಲಿ ಕಷ್ಟ ಆದರೆ ನೀನು ನನಗೆ ಹೇಳಲೇಬೇಕು, ಮತ್ತೆ ಮುಚ್ಚಿಡಬಾರ್ದು. ಜೀವನದಲ್ಲಿ ಏನು ಮಾಡಿದೆ ಬರೀ ಸುಖ ಇರಬೇಕು ಅಂತ ಬಯಸೋದು ಕೂಡ ತಪ್ಪು. ಶಕ್ತಿ ಇರೋಷ್ಟು ದಿನ ಯಾವ ಕೆಲಸ ಬರುತ್ತೋ ಅದನ್ನು ಮಾಡಿಕೊಂಡು ದುಡಿಬೇಕು. ಮಾಡೋ ಕೆಲಸದಲ್ಲಿ ಖುಷಿ ಕಂಡ್ರೆ
ಆಗ ಜೀವನದಲ್ಲಿ ನಿಜವಾದ ಸಂತೋಷ ಸಿಗತ್ತೆ. ಅದು ಅಲ್ಲದೆ ನನಗೀಗ 4 ಜನ ಹೆಣ್ಣು ಮಕ್ಕಳ ಜೊತೆಗೆ ಒಬ್ಬ ಗಂಡು ಮಗನೂ ಇದ್ದಾನೆ. ಅಲ್ಲಿಗೆ ಕಷ್ಟ ಅನ್ನೋ ಮಾತೇ ಇಲ್ಲ. ಇತ್ತೀಚೆಗೆ ನೀನು ತುಂಬ ಬದಲಾಗ್ತಿದೆಯಾ. ಆದರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ ವೇದಾಂತ್, ನೀನು ವೇದಾಂತ್ ವಸಿಷ್ಠ ಅನ್ನೋದನ್ನ ಮರಿತಿದ್ದೆ. ಆ್ಯಂಡ್ ನಿನ್ನ ಲೈಫಲ್ಲಾಗಿರೋ ಬದಲಾವಣೆ ಎಲ್ಲ ಅಮೂಲ್ಯ ಬಂದಮೇಲೆ ಶುರುವಾಗಿತ್ತು. ನಾನು ಬದಲಾಗಿದ್ದೀನಿ, ನನಗೆ ಗೊತ್ತಿರೋ ಹಾಗೆ ಅರಿತೆಲ್ಲ ಏನೂ ಇಲ್ಲ. ಮಳೆ ಆಗಿದ್ರು ಅಸಹಜನೆ, ಯಾವಾಗ ಒಂದೇ ಥರ ಇರೋದಕ್ಕಾಗುತ್ತಾ? ಮೇಡಮ್, ಈ ಬದಲಾವಣೆಗೆ ಅಮೂಲ್ಯ ಹೇಗೆ ಕಾರಣ ಆಗ್ತಾಳೆ? ನಾನು ಅವಳು ಬರೀ ಫ್ರೆಂಡ್ಸ್ ಅಲ್ವಾ? ಅಮ್ಮನಿಂದ ನಾನು ಇನ್ಫ್ಲೂಯೆನ್ಸ್ ಆಗಿದ್ದೀನಿ ಅನ್ನೋದ್ರಲ್ಲಿ ಅರ್ಥ ಇದೆ. ಬಟ್ ಅಮೂಲ್ಯನಿಂದ ನೋ ಚಾನ್ಸ್. ಇದೆಲ್ಲ ಇವ್ರ ಕಲ್ಪನೆ ಅಷ್ಟೇ. ಪಾಪ ಅಮೂಲ್ಯ ಯಾಕೋ ಇವತ್ತು ಪಾನಿಪುರಿ ಅಂಗಡಿಯಿಂದ ಹೋಗ್ಬೇಕಾದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಯಾಕೆ ಅಂತಾನೂ ಗೊತ್ತಾಗ್ಲಿಲ್ಲ. ಏನೋ ಅಂತ ವಿಚಾರಿಸ್ಲಾ? ಮೆಸೇಜ್ ಯಾಕೆ? ಐ ಕಾಲ್ ಹರ್. ಹಲೋ ಬಾಸ್, ನೀವು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಯಾಕೆ ಮಾಡಬಾರ್ದಾ? ಹಾಗೇನಿಲ್ಲ, ಆದ್ರೂ ತಮಗ್ ನಾವ್ಯಾಕೆ ನೆನಪಾದ್ವಿ ಅಂತ ಕೇಳಿದ್ನಪ್ಪ. ನೀನ್ ಯಾವಾಗಿಂದ ಫ್ಲರ್ಟ್ ಮಾಡೋದೆಲ್ಲ ಕಲ್ತಿದ್ಯಾ? ನೀನು ಫ್ಲರ್ಟಾ? ಅದು ನಾನಾ? ಸಾಕ್ ಸುಮ್ಮನಿರು, ಏನ್ ತಮಾಷೆನಾ? ನಿಮ್ಗೆಲ್ಲ ಭ್ರಮೆ. ಏನೋ ಮಾತಾಡೋಣ ಅಂತ ಕಾಲ್ ಮಾಡಿದೆ. ಸುಮ್ಮನೆ ವಿಷಯ ಏನು ಅಂತ ಕೇಳಿದೆ. ನಾನ್ ಯಾಕೆ ನೆನಪಾದೆ ಅನ್ನೋದೆಲ್ಲ ಯಾಕೆ? ಆಯ್ತು ಬಿಡು, ಯಾಕೆ ಕಾಲ್ ಮಾಡಿದ್ದು ಅದನ್ನ ಹೇಳು. ತಲೆಯಲ್ಲಿ ಹುಳ ಬಿಟ್ಟಿದೆಯಲ್ಲ ಅದಕ್ಕೆ. ಏನಂದೆ? ಏನೂ ಇಲ್ಲ, ಐ ಓಕೆ ಅಂತ ಕೇಳ್ದೆ. ಅಯ್ಯೋ, ನನಗೇನಾಗಿದೆ ಬಾಸ್? ನಾನ್ ಚೆನ್ನಾಗೇ ಇದ್ದೀನಲ್ಲ, ಗಟ್ಟಿ ಜೀವ, ಯಾವ್ದಕ್ಕೂ ಜಗಳ ಅಂತ ನಿನ್ಗೆ ಎಷ್ಟಲ್ಲಿ ಹೇಳ್ಬೇಕು? ಅಲ್ಲ, ಇವತ್ತು ಮನೆ ಹತ್ರ ಬಿಡುವಾಗ ಸ್ವಲ್ಪ ಡಲ್ ಆಗಿದೆಯಲ್ಲ, ಅದಕ್ಕೆ ಕೇಳ್ದೆ. ಓ ಅದಕ್ಕ? ಹಾಗಿದ್ರೆ ಓಕೆ, ನಾನ್ ಚೆನ್ನಾಗೇ ಇದ್ದೀನಿ. ಫೋನ್ ಇಡ್ಲಾ? ಏ ಲೂಸು, ಕಾಲ್ ಮಾಡಿರೋದು ನಾನು, ನೀನೇನ್ ಫೋನ್ ಇಡೋದು? ಅಷ್ಟಕ್ಕೋದೆ ಲ್ಯಾಂಡ್ಲೈನ್ ಇಡೋದಕ್ಕೆ. ಅಲ್ಲ, ನೀನ್ ಕೇಳ್ಬೇಕು ಅನ್ಕೊಂಡ್ ವಿಚಾರ ಕೇಳಾಯ್ತು, ನಾನು ಅದಕ್ಕೆ ಆನ್ಸರ್ ಹೇಳಾಯ್ತು. ಇನ್ನೇನಂತೆ ಮಾತಾಡೋದಕ್ಕೆ? ಅದಕ್ಕೆ ಹಾಗಂದೆ. ಏನ್ ತಮಾಷೆನಾ? ಇದೇನು ಬಿಟ್ಟು ನಂತರನೇ ಮಾತಾಡ್ತಿದ್ಯಲ್ಲ? ನಿನ್ನ ಬದಲಾವಣೆಗೆ ಅಮೂಲ್ಯನೇ ರೀಸನ್. ವಾಟ್? ನಾನಾ? ಅದು ನಿಂತರ? ನೀನೆ, ಪಕ್ಕ ನೀನೆ, ಮಾಸ್ಟರ್ ಪೀಸು. ಏನ್ ತಮಾಷೆನಾ? ಅನ್ನೋ ವರ್ಡಿಗೆ ನಾನೇ ರಾಯಭಾರಿ, ನಂದೇ ಪೇಟೆಂಟು. ಈಗ ನೀನು ಅದನ್ನೇ ಹೇಳ್ತಿದ್ಯಲ್ಲ, ಅದು ಸೇಮ್ ಟು ಸೇಮ್ ನನ್ ಟೋನಲ್ಲಿ. ಹಾಗಾದ್ರೆ ನಾನು ಇವಳಿಂದ ಇನ್ಫ್ಲೂಯೆನ್ಸ್ ಆಗ್ತಿರೋದು, ಬದಲಾಗ್ತಿರೋದು ನಿಜಾನಾ? ಹಲೋ 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 ಹಲೋ, ಸುಳ್ಳೆ ಪುಳ್ಳೆ ಸುಳ್ಳೆ ಪುಳ್ಳೆ ಸುಳ್ಳೆ ಪುಳ್ಳೆ ಸುಳ್ಳೆ ಪುಳ್ಳೆ.
ತಗೊಳ್ಳಿ ತಿಂಡಿ ತಿನ್ನಿ. ಅಷ್ಟೊಂದು ಇಂಪಾರ್ಟೆಂಟಾ? ತಿಂಡಿ ತಿನ್ನುವಾಗ್ಲೂ ನೋಡ್ತಿದ್ದೀರಲ್ಲ. ಎಸ್ ತುಂಬಾನೇ ಇಂಪಾರ್ಟೆಂಟ್. ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು, ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ ಬಾಯ್, ನಾನು ಹೋಗಿ ಬರ್ತೀನಿ. ಅತ್ತೆ, ಅವ್ರ ಕೆಲ್ಸದಲ್ಲಿ ಮುಳುಗಿ ಅವ್ರ ಬಗ್ಗೆ ಅವ್ರು ಕೇರೇ ಮಾಡ್ತಿಲ್ಲ. ಪ್ರೆಸೆಂಟೇಷನ್ ಇದೆ ಅಂತ ರಾತ್ರಿ ಪೂರ್ತಿ ನಿದ್ದೆನೂ ಮಾಡಿಲ್ಲ. ಈಗ ತಿಂಡಿನೂ ಅರ್ಧಕ್ಕೆ ನಿಲ್ಸಿ ಹೋಗ್ತಿದ್ದಾರೆ. ಯಾಕೋ ವಿಕಿ, ತಿಂಡಿ ತಿನ್ಕೊಂಡು ಹೋಗು. ಇದು ಆದಿ ಆರ್ಗ್ಯಾನಿಕ್ಸ್ನ ತುಂಬಾ ಇಂಪಾರ್ಟೆಂಟ್ ಇಲ್ಲಮ್ಮ. ಅಗ್ರಜ ತುಂಬಾ ನಂಬಿ ನನಗೆ ಮತ್ತೆ ಭಾವನ್ಗೆ ವಹಿಸಿದ್ದಾನೆ. ಸೊ ನನಗೆ ತಿಂಡಿಗಿಂತ ಈ ಕೆಲಸನ ರೆಸ್ಪಾನ್ಸಿಬಿಲಿಟಿ ಆಗಿ ಮಾಡೋದು ತುಂಬಾ ಮುಖ್ಯ. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ಸ್ ಮದರ್ ಇಂಡಿಯಾ, ಬ್ಲೆಸ್ ಮಾಡಿ. ಆಲ್ ದ ಬೆಸ್ಟ್. ಬಾಯ್ ಆರ್ತಿಯವರೇ. ಆರ್ತಿಯವರೇ, ಸಾರ್ಥಕ್ ಭವನ್ಗೆ ಬೇಗ ಬರಕ್ಕೆ ಹೇಳಿ. ನಾನು ಒಬ್ಬನ ಕೈಲಿ ಎಲ್ಲ ಮಾಡೋಕ್ಕಾಗಲ್ಲ. ಸರಿ, ಹೇಳ್ತೀನಿ. ನಾದಮಯ ಈ ಲೋಕವೆಲ್ಲ ನಾದಮಯ. ಅಪ್ಪ, ಈ ಅಪ್ಪ ಇಯರ್ಫೋನ್ ಹಾಕೊಂಡು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೇಳೋದಕ್ಕಂತೂ ಆಗಲ್ಲಪ್ಪ. ಅಪ್ಪ, ಅಪ್ಪ, ಅಪ್ಪ. ಏನಾಯ್ತಮ್ಮ? ಏನಪ್ಪ ನೀನು ದೋಸೆ ತಿನ್ನಕ್ ಬಾ ಅಂತ ಕರೆಯಕ್ ಬಂದೆ. ನೀನ್ ನೋಡಿದ್ರೆ ಅದೋ ಲೋಕದಲ್ಲಿ ಮುಳ್ದೋಗಿದ್ಯಲ್ಲ, ಜೊತೆಗೆ ಹಾಡ್ತಾನೂ ಹೋಗ್ತಿದ್ಯಲ್ಲ. ಓ ಅದಾ, ಹಾಡೋದನ್ನ ಅಭ್ಯಾಸ ಮಾಡ್ಕೊತಾ ಇದ್ದೆ. ನಿನಗೆ ಈಗ ಯಾಕಿಂತ ಛಲ ಬಂತು? ನೆಕ್ಸ್ಟ್ ಇಯರು ಸರಿಗಮಪನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಪ್ಲಾನ್ ಏನಾದ್ರೂ ಇದೆಯಾ? ಅದೆಲ್ಲ ಕನ್ಸಿನ ಮಾತು ಬಿಡಮ್ಮ. ಮತ್ತೆ ಯಾಕೆ ಪ್ರಾಕ್ಟೀಸ್? ನಾನು ರಿಟೈರ್ ಆಗ್ತಾ ಇದ್ದೀನಲ್ಲ, ಕಂಡಕ್ಟರ್ಸ್ ಎಲ್ಲ ಸೇರ್ಕೊಂಡು ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಆ ಫಂಕ್ಷನ್ ಅಲ್ಲಿ ನಾನು ಹಾಡಬೇಕು. ನಿಜವಾಗ್ಲೂ? ಹೂ ಪುಟ್ಟ, ನಿಜವಾಗ್ಲೂ. ಸೂಪರ್, ನೀವು ನನ್ ಮುದ್ದು ಅಪ್ಪ. ರಿಟೈರ್ ಆದಮೇಲೆ ಟೈಮ್ ಪಾಸ್ ಆಗೋದಿಲ್ಲ. ಸುಮ್ಮನೆ ಕೂತಷ್ಟು ತಲೆಯಲ್ಲಿ ಕೆಟ್ಟ ಆಲೋಚನೆಗಳೆಲ್ಲ ಬರ್ತವೆ. ಆಮೇಲೆ ಸುಮ್ಮನೆ ನಿಮ್ಮ ಮೇಲೆ ರೇಗಾಡಿ ಗಲಾಟೆ ಮಾಡ್ಬಿಡ್ತೀನಿ ಅಷ್ಟೇ. ಸುಮ್ಮನಿರಪ್ಪ, ಹಾಗೆಲ್ಲ ಯಾಕೆ ಅನ್ಕೋತೀಯ? ಹಾಗೆಲ್ಲ ಏನೂ ಆಗಲ್ಲ. ಹಾಗಾಗಬಾರ್ದು ಅಂತ ನನ್ನ ಆಸೆ ಕೂಡ. ಆದರೆ ಏನು ಮಾಡೋದು, ಗಂಡಸರು ಜೀವನ ಒಂಥರ ರೈಲಿದ್ದ ಹಾಗೆ. ಕೆಲಸ ಇದ್ದಷ್ಟು ದಿನ ನನಗೊಂದು ದಿಕ್ಕಿದೆ, ದೂರದಲ್ಲಿ ಒಂದು ಗಮ್ಯ ಇದೆ, ನಾನು ಯಾವತ್ತಾದರೂ ಅಲ್ಲಿಗೆ ಸೇರ್ತೀನಿ ಅನ್ನೋ ಉತ್ಸಾಹ ಇರುತ್ತೆ. ಕೆಲಸ ಮುಗಿದ ತಕ್ಷಣ ಕೈಕಾಲೆಲ್ಲ ಕಟ್ಟಾಕ್ಬಿಟ್ಟಂಗೆ ಆಗ್ಬಿಡುತ್ತೆ ಕಂದ. ರೈಲಿನ ಹಳಿ ಕಣ್ಣೆಳತೆ ಮೀರಿ ಚಾಚ್ಕೊಂಡಿರುತ್ತೆ. ಹಿಂದೆ ಪ್ರಯಾಣ ಮಾಡಿದ ದೂರದಲ್ಲಿ ಹೆಂಡತಿ ಮಕ್ಕಳು ಅನ್ನೋ ಪ್ಯಾಸೆಂಜರ್ಸ್ನ ಹತ್ಕೊಂಡಿರ್ತೀವಿ. ಆದರೆ ಅವ್ರ ನಿಲ್ದಾಣ ಇನ್ನೂ ಬಂದಿರಲ್ಲ. ಎಂಜಿನ್ನ ಮುಂದೆ ಓಡಿಸ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಆದರೆ ಅಷ್ಟರಲ್ಲಿ ಕೆಲಸ ಅನ್ನೋ ಕಲ್ಲಿದ್ದಲು ಮುಗ್ದೋಗಿರುತ್ತೆ. ರೈಲನ್ನು ಮುಂದೆ ಓಡಿಸೋದಕ್ಕೂ ಆಗಲ್ಲ, ನಿಲ್ಲಿಸೋದಕ್ಕೂ ಆಗಲ್ಲ. ಬೇಡ ಬೇಡ ಅಂದರೂ ಟೆನ್ಷನ್ ಶುರು ಆಗ್ಬಿಡುತ್ತೆ. ಆಗ ಯಾವುದಾದ್ರೂ ಹವ್ಯಾಸ ಅಂತ ಇದ್ರೆ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಈಗಲಿಂದಾನೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮುಂದೆ ಸಹಾಯಕ್ಕೆ ಬರಬಹುದು ಅಂತ. ಹಾಗಾದ್ರೆ ಇನ್ಮೇಲೆ ಅಮ್ಮ ಫುಲ್ ಟೈಮ್ ಕೆಲ್ಸಕ್ಕೆ ಹೋಗ್ತಾಳೆ ಅಷ್ಟೇ. ಯಾಕಮ್ಮ? ಇನ್ನೇನಕ್ಕೆ ನಿಮ್ ಹಾಡು ಕೇಳಿಸ್ಕೊಳ್ಳೋ ಟಾರ್ಚರ್ ತಪ್ಪಿಸ್ಕೊಳ್ಳಕ್ಕೆ.